ಈ ಬಾರಿಯ ಬಿಗ್ ಬಾಸ್ಗೆ ಇವರೆಲ್ಲ ಬರ್ತಾ ಇದ್ದಾರೆ, ಯಾರ್ಯಾರು ಅನ್ನೋದನ್ನು ನಿಮಗೆ ಕ್ವಿಕ್ಕಾಗಿ ಚಕಚಕ ಅಂತ ತಿಳಿಸ್ತಾ ಹೊರಡ್ತೀನಿ. ಎಸ್, ಇವಾಗ ನೀವು ನೋಡ್ತಾ ಇದ್ದೀರಾ ನಟ ಚೇತನ್ ಕುಮಾರ್. ಇವರು ಯಾವಾಗಲೂ ಕಾಂಟ್ರವರ್ಸಿಲಿ ಇರ್ತಾರೆ. ಎಸ್, ಕಾಂಟ್ರವರ್ಸಿ ಕಡೆಯಿಂದ ಇವರನ್ನು ತಗೊಳ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಮೇಲೆ ನಟಿ ಪ್ರೇಮ ಯಾರೂ ಗೊತ್ತಿಲ್ಲ ಹೇಳಿ, ಇವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಬಿಗ್ ಬಾಸ್ ಫೋನ್ ಮಾಡಿ ಈಗಾಗಲೇ ಇವರಿಗೆ ಕನ್ಫರ್ಮ್ ಮಾಡಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆನಂತರ ಮತ್ತೊಬ್ಬರು ಕಾಂಟ್ರವರ್ಸಿಯಲ್ಲಿ ಯಾರಪ್ಪ ಅಂದರೆ ನಮ್ಮ ಸಪ್ತಮಿ ಗೌಡ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಸಪ್ತಮಿ ಗೌಡ ಮತ್ತು ಯುವ ರಾಜ್ಕುಮಾರ್ ಅವರ ಒಂದು ಕಾಂಟ್ರವರ್ಸಿ ದೊಡ್ಡ ಮಟ್ಟದಲ್ಲಿ ಆಯಿತು. ಇವರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ನಟರಲ್ಲಿ ನಮ್ಮ ಪಂಕಜ್ ನಾರಾಯಣ್, ನಾರಾಯಣ್ ಅವರ ಪುತ್ರ ಪಂಕಜ್ ನಾರಾಯಣ್ ಅವರು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇವರು ಕೂಡ ಬಿಗ್ ಬಾಸ್ 11ಗೆ ಬರ್ತಾ ಇದ್ದಾರೆ. ಆನಂತರ ಕಾಮಿಡಿಯಲ್ಲಿ ಯಾರನ್ನು ತಗೊಳ್ತಾರೆ ಅಂದರೆ ಹುಲಿ ಕಾರ್ತಿಕ್ ಅವರು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ. ಇವರು ಬಿಗ್ ಬಾಸ್ 11 ಕನ್ನಡಗೆ ಬರ್ತಾ ಇದ್ದಾರೆ. ನಂತರ ಮತ್ತೊಬ್ಬರು ಕಾಮಿಡಿಯಲ್ಲಿ ಬೇಕಲ್ಲ ಗುರು, ಅದರಲ್ಲಿ ಚಂದ್ರಪ್ರಭಾ ಅವರು ಇವರು ಕನ್ಫರ್ಮ್ ಆಗೋಗಿದ್ದಾರೆ. ಇವರು ಬಿಗ್ ಬಾಸ್ 11 ಕನ್ನಡದಲ್ಲಿ ಇರ್ತಾರೆ. ನಂತರ ಇನ್ನು ಆ್ಯಂಕರ್ಗಳಲ್ಲಿ ನಮ್ಮ ಅಜಿತ್ ಹನುಮಕ್ಕನವರು ಬರ್ತಾರೆ ಅನ್ನುವಂಥ ಒಂದು ಗುಸುಗುಸು ಕೇಳಿ ಬರ್ತಾ ಇದೆ. ಕಾದು ನೋಡೋಣ. ಇದಾದ್ಮೇಲೆ ಸದ್ಯ ಕಾಂಟ್ರವರ್ಸಿ ಇರ್ತಕ್ಕಂಥ ನಮ್ಮ ವರ್ಷಾ ಕಾವೇರಿ ಮತ್ತು ವರುಣ ಆರಾಧ್ಯ ಅವರು ಬರ್ತಾರೆ ಅನ್ನುವಂಥ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಇದಾದ ಮೇಲೆ ಮತ್ತೊಬ್ಬರು ಕಾಮಿಡಿಯಲ್ಲಿ ಜಗಪ್ಪ ಬಿಗ್ ಬಾಸ್ 11ಗೆ ಬರ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ಧಾರಾವಾಹಿ ಕಡೆಯಿಂದ ನಟ ಚೇತನ್ ಚಂದ್ರ ಅವರು ಬರ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಬ್ಬರು ಧಾರಾವಾಹಿಯವರು ಆಕಾಶ್ ಅವರು, ಇವರು ಕೆಂಡ ಸಂಪಿಗೆ ಸೀರಿಯಲ್ನಲ್ಲಿ ಅಭಿನಯವನ್ನು ಮಾಡಿದರು, ಇವರು ಕೂಡ ಬರ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾ ಕಡೆಯಿಂದ ರೀಲ್ಸ್ ರೇಸ್ಮಾ ಅವರು ಬರ್ತಾರೆ ಬಿಗ್ ಬಾಸ್ 11ಗೆ. ಆನಂತರ ಮತ್ತೊಬ್ಬರು ಸೋಷಿಯಲ್ ಮೀಡಿಯಾಗಳ ಕಡೆಯಿಂದ ಶಶಿಧರ್ ಅವರು SMR, ಇವರು ಕೂಡ ಈ ಸರಿಯ ಬಿಗ್ ಬಾಸ್ ಅಲ್ಲಿ ಇರ್ತಾರೆ. ಇನ್ನು ರಾಘವೇಂದ್ರ ಕಾಮಿಡಿ ಕಲ್ಲಡಿಗಳು, ಇವರು ಕೂಡ ಬರ್ತಾರೆ ಬಿಗ್ ಬಾಸ್ 11 ಕನ್ನಡಗೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಇವಾಗ ಏನು ನೀವು ನೋಡಿದ್ರಿ, ಇವರೆಲ್ಲರೂ ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಕೆಲವರು ಡೌಟಲ್ಲಿದೆ, ಆದರೆ ಆ ಡೌಟಲ್ಲಿ ಇರೋರನ್ನು ತಗೊಂಡು ನಾವೇನು ಮಾಡೋಣ. ಆಲ್ಮೋಸ್ಟು ಕನ್ಫರ್ಮ್ ಆಗಿರ್ತಕ್ಕಂಥವ್ರ ಲಿಸ್ಟನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಿಮ್ಗೇನು ಅನ್ನಿಸ್ತಾ ಇದೆ?